ನನ್ನ ಹೆಸರು ಸುಶೀಲಾ ಅಂದ್ಬಿಟ್ಟು ಈ ಊರಾಗ ಗೌಡ್ರ ಮನೆಯಾಗ ಮನೆ ಕೆಲಸ ಮಾಡಾಕಿ ನಾನೇ ಈ ವಯ್ಯನೋ ಏನೊಳೆ ಕೆಟ್ಟ ದೃಷ್ಟಿಲೇ ನೋಡ್ತಾನೆ. ಬಡ್ಡಿ ಮಗ ಇವನು ಯಾವತ್ತೂ ಉತ್ತರ ಆಗಕ್ಕಿಲ್ಲ. ಆದರೆ ಏನು ಮಾಡೋದು, ಈ ಊರಾಗ ಕೆಲಸ ಮಾಡ್ಬೇಕಲ್ಲ. ಈ ವಯ್ಯನ ಎದ್ರಕ ನಾವೇನು ಮಾಡೋಕ್ಕಾಗಿಲ್ಲ. ಊರು ಗೌಡ ಈ ಬಡ್ಡಿ ಮಗನಿ. ಅದಕ್ಕೆ ಇವಳೇನ್ರು ಹೋಗಿ ಕಾಪಿ ಕೊಟ್ಟು ಬರೋವು ಅಂದ್ಲು, ಕೊಡಕ್ಕೆ ಬಂದೀನಿ. ಮಕ ನೋಡ್ರಿ ಹೆಂಗಲ್ ಕಿರ್ಕಂಡು ನೋಡ್ತಾವನೆ. ಎಲ್ಲರೂ ಬಿದ್ದೋಬಾರ್ದೇನ, ಇಷ್ಟು ವಯಸ್ಸಾದವ್ರಿಗೆ ಎಲ್ಲರಿಗೂ ಬಿದ್ದೋಯ್ತವ. ಈ ನನ್ನ ಮಗಂಗೆ ಬಿದ್ದು ಒಳ್ಳೆ ಅಲ್ಮುರ್ಕ್ ನಂಗೆ ಕಾಣಬೇಕು ಬಡ್ಡಿ ಮಗ. ನೋಡ ಹೆಂಗೆಲ್ಲ ಕಿರ್ಕಂಡು ನೋಡ್ತಾನ ಬಡ್ಡಿ ಎದ್ದ. ತಗಳಿಗೌಡ್ರೆ ಕಾಪಿಯ ನಿಮ್ಮ ಏನ್ರ ಹೇಳಿದ್ರು ಕೊಟ್ಟು ಬರೋಗಿ ಅಂತೇಳಿ ಅದಕ್ಕೆ ಕಾಪಿ ತಗೊಬಂದೆ. ತಗಳಿಗೌಡ್ರೆ ಬಂದು ಕಾಸೋಸಿಲ್ಲ ಯಾಕಲ್ಲ ನಿಂತೀಯ? ಈಗ ಅವಳನ್ ಕಂಡ್ರೆ ಎದುರ್ಕೊಬಿಡ ಅಂತ ನಿಂಗೆ ಅವತ್ತೇ ಹೇಳಿಲ್ಲೇನ? ನೀನಕ್ಕವ ನಾನು ಹೇಳಿದ ಕೆಲಸ ಏನೂ ಮಾಡ್ತಿಲ್ಲ. ನೋಡು ಹೆಂಗ ಮಗ ಸಿಂಡ್ರಿಸ್ತಿ. ನಮ್ಮ ಮನ್ಯಾಗ ಕೆಲಸ ಮಾಡ್ತಿದ್ದೀಯ ಮ್ಯಾಗ ಈಟಾರು ಪ್ರೀತಿ ಇರ್ಬೇಕಲ್ವ ನನ್ನ ಮ್ಯಾಗ? ಈ ಮನೆಯಾಗ ಕೆಲಸದ ಮ್ಯಾಗ ಪ್ರೀತಿ ಇದ್ರೆ ಸಾಕು, ನನಗೆ ನಿನ್ನ ಮ್ಯಾಗ ಪ್ರೀತಿ. ಹಿಡ್ಕ ಕಾಪಿಯ ನೀನೇನು ಹೇಳಿದ್ರು ಅದಕ್ಕೆ ಕೊಟ್ಟು ಬರೋಗು ಅಂತೇಳಿ ಅದಕ್ಕೆ ಕೊಟ್ಟು ಬರೋಕೆ ಬಂದಿದ್ದು. ತಗೊಳ್ರಿ ಕಾಪಿಯ, ಇಲ್ಲಾಂದ್ರೆ ಇಲ್ಲಿ ಇಟ್ಟು ಹೋಗ್ತೀನಿ ನೋಡ್ರಿ. ಏನು ಮಾಡೋದು, ಮನೆಯಾಗ ಚಂದುಳಿ ಅಂತೀವಳೆ. ಆದರೆ ಈ ಕೆಲಸದ ಮೇಲೆ ಒಳಗೆ ಆಸೆ ಆಗುತ್ತೆ, ಏನು ಮಾಡೋಕ್ಕಾಗಕ್ಕಿಲ್ಲ. ಹೆಣ್ಮಕ್ಳು ಹಂಗಿರ್ತವೆ. ಏನಮ್ಮ ಸುಶೀಲ, ಏನು ಗೌಡ್ರ ಜೊತೆ ಏನು ಮಾತುಕತೆ ಜೋರಿತ್ತು ಅನ್ಸುತ್ತೆ? ಯಾಕ ಹೆಂಡ್ಗಿಂದ ಏನಾರು ಕೆರಿತಾವ ಹೇಳು? ನನ್ನ ಗಂಡಂಗೆ ಹೇಳಿ ಕೆರೆಸ್ಕೊಡ್ಬೇಕು ಒಂಚೂರು. ನನ್ನ ಗಂಡಂಗೆ ಹೇಳಿನಿ ಅಂದರೆ ಹೆಂಗೆ ಅಂತ ಗೊತ್ತು ತಾನೆ. ನನಗೂ ಅವನಿಗೂ ಸಂಬಂಧ ಕಟ್ಟಿಗೆ ಅಂದ್ರೆ ನೋಡ ಇರಬಾರ್ದು ನೀನು ಊರಾಗ. ನರಸಿಂಹ ಇದರಾಗಿ ಪೊಲೀಸ್ ಅಂತೆ ಪೊಲೀಸು ನಿನ್ನ ಮುಸುಡಿಗೆ ಅಷ್ಟ ಹಾಕ. ಮಕ ನೋಡು ಮಕ ಅಲ್ಲಿ ನೋಡು, ಅಲ್ಲಿ ತಿಡ್ ಎಷ್ಟು ದಿನ ಆಗಿದ್ದು ಅಲ್ಲಿ ಮುಚ್ಕೊಂಡು ಹೋಗ ಮುಂಡದೆ. ಬಂದವನು ಇಲ್ಲಿ ಗೌಡಂಗ ನನಗೂ ಸಂಬಂಧ ಕಟ್ಟಕ ಹೋಗಿ ನಿಂದ ಎಷ್ಟೈತಿ ಎಷ್ಟು ಮಾತಾಡ್ಕೊಂಡ ಬುಟ್ಟ ಹೋಗೊಂಡ ಮಿಕ್ಕಂದು ನಂದೇನು ಮಾತಾಡಕ್ಕೆ ಬತ್ತಿ ಪೋಟಿ ಮಗನ. ಯವ್ವ ಬಕ್ಕುವಂತ ಈ ಊರು ಹೆಣ್ಮಕ್ಳ ಹತ್ರ ಭಾಳ ಅವಸರಾಗಿರ್ಬೇಕಪ್ಪ. ಇಲ್ಲಾಂದ್ರೆ ನನ್ನ ತಲೆ ಮ್ಯಾಕ ಬಂದು ಕೊಡ್ತಾರೆ. ಬೇಡಪ್ಪೋ ಬೇಡ. ಆಮ್ಯಾಗ 7 ಗಂಡ ಮೊದ್ಲ ದೊಡ್ಡ ಕುಡ್ಕ ನನ್ನನ್ನು ಬಿಟ್ಟು ಕೊಡೋದು ಸಿಗುತ್ತೆ ತೋಣ ಕಟ್ಬಿಡ್ತಾನೆ ಈ ಸುಶೀಲಿ ಗಂಡ ಸೂರಪ್ಪ ದೊಡ್ಡ ಕುಡ್ಕ. ಹೆಂಗೆ ಅವನೇ ಗೊತ್ತೇನೋ ಒಳ್ಳೆ ತಾನಿದ್ದಂಗ. ಅವನೇನಾರು ಒಂದೇಟು ಹೊಡೆದವನೇ ಅಂದ್ರೆ ನನ್ನ ಸರಾರ ಶಿವ ಅಂದ್ಬಿಟ್ಟು ಮ್ಯಾಕ್ ಕೊಂಡ್ಬಿಡ್ತೀನಿ. ನಂಗೆ ಬೇಡಪ್ಪೋ ಬೇಡ. ಗೌಡನ ಜೊತೆ ಕಾರು ಇರಲಿ, ಭಿಕ್ಷೆ ಬಿಡೋನ ಜೊತೆ ಕಾರು ಇರಲಿ, ನನಗೆ ಯಾಕೆ? ನಾನು ಈ ಊರು ಪೊಲೀಸು ಒಂಚೂರು ಗೌರವ ಮರ್ಯಾದೆ ಕೊಟ್ಟು ಮಾತಾಡೋದು ಕಲ್ತ್ಕ. ಓ ಬಾಯ್ ಬಂದ ಮಾತಾಡ್ತಾಳೆ ಇವಮ್ಮ. ಈ ಊರು ಪೊಲೀಸು ಅಂದ್ಬಿಟ್ಟಿಗೆ ಬಾಯಿಗೆ ಬಂದಂಗೆ ಸ್ವಲ್ಪ ಮಾತಾಡಕತ್ತಾನೆ. ಈ ಊರು ಪೊಲೀಸ್ ಅಲ್ಲದೆ ಹೋಗ್ಬೇಕಿತ್ತು. ಐ ಮತ್ತೆ ಇನ್ಯಾವನಾರು ಆಡ್ಬೇಕಿತ್ತು ಬಡ್ಡಿ ಮಗ. ನಾಳೆಗೆ ಹಿಡಿದು ಚರ ಚಾಕು ತಂದು ಕುಡ್ಲ ತಂದು ಕುಯ್ದು ಬಿಡು. ನೀ ನಾಟಕ ಮಾಡ್ತೀಯೇನ? ಹೋಗು ನಿಂದೆ ಏಟೈತೆ ಅಷ್ಟು ನೋಡ್ಕೊಂಡು ಬಂದವನಿಲ್ಲಿ ಗಿಡಗಿಡಿಯ ಬಾರ್ಸಕ್ಕಿಲ್ಲ. ಇಳಿಗೆ ಮನೆ ತಂದು ಕತ್ತೆ ಸೀಳ್ಬಿಡ್ತೀನಿ, ತಿಳ್ಕೊಂಬಿಡು ಹುಷಾರು ಮಗನ. ಸರ್ಕ ಬಿಡತ್ತದ ತಗ. ಬತ್ತಾನೆ ಪೊಲೀಸ್ ಅಂತೆ ಪೊಲೀಸ್ ಇವನು ಮುಸುಡಿಗೆ ಅಷ್ಟ ಹಾಕ. ಒಳ್ಳೆ ನಾ ಮರ್ದಿದ್ದು ಕಂಡಂಗೆ ಕಾಣ್ತಾನ. ಹೋಗು. ಈ ಊರಕ್ಕ ನಾನು ದೊಡ್ಡ ವ್ಯಕ್ತಿ ಆಯ್ತೀನಿ. ಅವಾಗ ನಿನ್ಗೆ ಬೆಂಡು ಎತ್ಬಿಡ್ತೀನಿ. ಒಂಚೂರು ದುಡ್ಡು ಹಣಕಾಸು ಚೆನ್ನಾಗಿ ಮಾಡ್ಕೊಂಬಿಟ್ಟು ಸುಮ್ಮನೆ ಆಮ್ಯಾಗ ನಿಂದಿರೋದಕ್ಕೆ ಮಾರಿಯಪ್ಪ. ಏನಲ್ಲ ನರಸಿಂಹ, ನಮ್ಮ ಮನೆಗೆ ಕೆಲಸದೋಳ ಹತ್ರನೂ ಬೋಯಿಸ್ಕೊಂತೀಯಲ್ಲ. ಬಾ ಕುಂದ್ರು. ಏನು ಬಂದ್ಬಿಟ್ಟಿಯಲ್ಲಪ್ಪ? ಏನಪ್ಪ ಇವತ್ತು ವಿಚಾರ ಹೇಳಪ್ಪ. ಅಲ್ಲಕ್ಕನೆಲ್ಲ ಯಾವಾಗ ಬಂದ್ರು ಕೆಳಗೆ ಕುತ್ಕತಿಲ್ಲ, ಯಾಕಲ್ಲ ಬಾರಲ್ಲ ಮ್ಯಾಕ್ ಕುತ್ಕಲ್ಲ. ನೋಡಿದ್ರೆ ಮಂದಿ ಏನು ಅನ್ಕತ್ತಾರ ನೋಡು. ಪೊಲೀಸಪ್ಪನ ಈ ಊರಾಗ ಪೊಲೀಸು ಇವಪ್ಪ ನೋಡಿದ್ರೆ ಕೆಳಗೆ ಕುಂದ್ರಸ್ತಾರ ಅಂದ್ಬಿಟ್ಟು ಇದು ಮಾಡೋಕ್ಕಿಲ್ವೇ? ಬಾರಲ್ಲ ಮ್ಯಾಕ್ ಕುಂದ್ರಲ್ಲ. ಅಲ್ರಿ ಗೌಡ್ರೆ, ನಾನು ನಿನ್ನ ಸೇವಕರು. ನೀವು ಕೆಲಸ ಹೇಳ್ತೀರಿ, ನಾನು ಮಾಡ್ತೀನಿ. ಅದ್ರ ತಕ್ಕಂಗೆ ದುಡ್ಡು ಕೊಡ್ತೀರಿ. ನೀವು ಯಾವತ್ತಿದ್ರು ಇರಿಕ್ರು. ದೇವ್ರು ಗುರುಗಳೇ, ನೀವು ಯಾವತ್ತಿದ್ರು ಮ್ಯಾಗ ಇರಬೇಕು, ನಾನು ಯಾವತ್ತಿದ್ರು ಕೆಳಗೆ ಇರಬೇಕು. ನಾನು ಅದಕ್ಕೆ ಇಲ್ಲೇ ಇರ್ತೀನಿ ಗುರುಗಳೇ. ಮೆಚ್ಚಿದೆ ಬಿಡ ನೀನು ಪ್ರೀತಿ ವಿಶ್ವಾಸಕ್ಕೆ. ನಾನು ಹಾಕಿದ ನಾಯಿ ಮರಿಗಳು ಯಾವತ್ತು ನಾನು ಬಿಟ್ಟು ಹೋಗೋಕ್ಕಿಲ್ಲ ಅಂತ ನನಗೆ ಗೊತ್ತೈತಿ. ನಾನು ಹಾಕ ಬಿಸ್ಕಿರ್ತೀನಿ, ನನ್ನ ಜೊತೆಗೆ ಇರ್ತಾವ. ನೀನು ಹಂಗಾಕಲ್ಲ. ನೀನು ಯಾವತ್ತು ನನ್ನ ಜೊತೆ ಬಿಟ್ಟು ಹೋಗೋಕ್ಕಿಲ್ಲ. ನಾನು ಹಂಗೆ ಕೊಡ್ತಿರ್ತೀನಲ್ಲ. ಏನು ವಿಚಾರ ಇವತ್ತು ಎದಕ್ಕೆ ಬಂದು ಎಟ್ಟಿತಕ್ಕ? ಏನು ಹೇಳಿ ಗೌಡ್ರ, ಏನು ಹೇಳಿ? ಈ ಊರಾಗ ರಾಜಂತೂ ತಿಕ್ಕ ಅಟ್ಟಕ್ಕೆ ಹೋಗ್ಬಿಟ್ಟೈತಿ. ನಮ್ಮ ಊರಾಗ ಏಟಾಡ್ತಾನೆ ಬಿಡ್ತಾನೆ ಗೊತ್ತೇನ? ನನಗಂತೂ ಪಿತ್ತ ನತ್ತಿಗೆರಿಸ್ತಾನೆ. ನನ್ನ ಮಗನ ಗುಂಡಿಟ್ಕೊಂಡು ಬಿಡ್ಬಾ ಅನ್ನಷ್ಟು ಕೋಪ ಬರುತ್ತೆ ನನಗೂ. ಆದರೂ ತಡ್ಕೊಂಡು ಕೂತ್ಕೊಂತೀನಿ ಗೌಡ್ರ. ಯಾಕಲ್ಲ ಆ ತಿಕ್ಳು ನನ್ನ ಮಗಂದು ಏನಾಯ್ತಲ್ಲ? ಈ ಊರಾಗ ತಿಕ್ಲ ಅಂತಾರ ಅವಂದು ಏನಾಯ್ತಲ್ಲ? ಅಯ್ಯೋ ಬೋಡಿ ಮಗನ, ನೀನು ಯಾಕಲ್ಲ ಅವನಿದು ತಲೆ ಕೆಡ್ಸ್ಕೊಂತ ಇನ್ನೂ ಬಿಸಿ ಇರತ್ತ ಕೂದಿತ್ತಿರುತ್ತ ಏನೋ ಮಾತಾಡ್ತಾನ. ಊರು ಗಂಡು ಮಕ್ಳೆಲ್ಲ ಹಂಗೆ ಇದು ಮಾಡ್ಕೋಬಾರ್ದಕ್ಕಲ್ಲ. ನಮ್ಮ ಮನೆಯಾಗ ಇನ್ನು ಮುಂದೆ ಜೀತ ಮಾಡ್ತಾವ, ಕೂಲಿ ರೊಕ್ಕ ಉಳಿಸ್ತಾವ. ಅವ್ರು ಅವ್ದಿರು ಕೊಟ್ಟಿರೋ ರೊಕ್ಕೆಲ್ಲ ಕೊಡ್ಬೇಕಲ್ಲ, ಮಾಡ್ತಾವ ತಕ್ಕ. ಈಗ ಕೊತ್ತ ಕುದಿತಿ. ನಂಗೆ ಯಾಕೋ ಕುದಿತಿಲ್ಲ ಗೌಡ್ರ. ನನ್ನ ಮಗಳ ಮ್ಯಾಗ ಕಣ್ಣು ಹಾಕವನವನು, ನನ್ನ ಮಗಳು ರಂಬೆ ಮ್ಯಾಗ ಕಣ್ಣು ಹಾಕವನು. ಅದಕ್ಕೆ ಕೊತ್ತ ಕುದಿಯದ ಪಯ್ಯರ್ ಅದಂಗೆ ಐತೈತಿ. ಏನೆಲ್ಲ ಹೇಳ್ತಿದ್ದಿ? ರಂಬೆ ಮ್ಯಾಗ ಕಣ್ಣು ಹಾಕವನು ಅಂತ ಹಿಂಗೆ ಹೋಗ. ಅವನನ್ನು ಮಾತ್ರ ಸುಮ್ಮನೆ ಬಿಡೋಕ್ಕಿಲ್ಲ ಕಣಲ್ಲ ಬಡ್ಡಿ ಮಗ. ನಿನ್ನ ಮಗಳು ರಂಬೆನ ನನ್ನ ಮಗು ಮಾಡ್ಕೊಂಬ ಅಂತ ತೀರ್ಮಾನ ತಗೊಂಡಿನಿ. ನನ್ನ ಮಗ ಗಂಗು ಅವನಲ್ಲ, ಅವನಿಗೆ ಮಾಡ್ಕೊಂಬಿಡುಮ ಅಂತೇಳಿ. ಗಂಗು ನೋಡಿ ಅಲ್ಲ ನನ್ನ ಮಗುನ ಒಳಪ ಹಳೆಗಾರ ಇದ್ದಂಗೆ ಅವನಿಗೆ ಮಾಡ್ಕೊಡ್ತೀಯ ನಿನ್ನ ಮಗಳನ್ನ? ಅಯ್ಯೋ ಗೌಡ್ರೆ, ನಿಮ್ಮ ಮನೆ ಯಾಕೆ? ನನ್ನ ಮಗಳನ್ನ ನಿಮ್ಮ ಮನೆ ಯಾಕೆ ಮದುವೆ ಮಾಡ್ಕೊಡ್ಬೇಕೆ? ಅಯ್ಯೋ, ರೋಗಿ ಬಯಸಿದ್ದು ಅಲ್ವನ, ಡಾಕ್ಟ್ರು ಕೊಟ್ಟಿದ್ದು ಅಲ್ವನ? ನೀವು ಕೇಳ್ತಿದ್ದೀರ ಅಂದರೆ ನಾನು ಮಾಡ್ಕೊಡ್ದಂಗಿರೋದು. ನಾನು ಒಪ್ಕೊಂತೀನಿ ಗೌಡ್ರೆ, ನಾನು ಮಾಡ್ಕೊಡ್ತೀನಿ ಗೌಡ್ರೆ. ಹೋಗಲ್ಲ, ಇವತ್ತೇ ಹೋಗಿ ಮನೆ ಯಾಕೆ ಹೇಳೋಗಲ್ಲ. ಗೌಡ್ರ ಮನೆ ಯಾಕೆ ಮದುವೆ ಮಾಡ್ಕೊಡ್ತೀನಿ ನನ್ನ ಮಗಳು ನಾನ್ಬಿಟ್ಟು ಇಡೀ ಊರ್ಗಡ್ಡಂಗೆ ಕೂಡ ಸಾರ್ಲ. ನಮ್ಮ ಮನೆ ಯಾಕೆ ನಿನ್ನ ಮಗಳು ರಂಬ ಸರಿ ಏನ? ಹೋಗು. ಬಯಸದೆ ಬಂದ ಭಾಗ್ಯ. ಗೌಡ್ರ ಮನೆ ಯಾಕೆ ನನ್ನ ಮಗಳನ್ನೇ ಕೊಟ್ಬಿಟ್ರೆ ರಿಚ್. ನನ್ನಂತ ರಿಚ್ ಯಾರೂ ಇಲ್ಲ. ಈ ನರಸಿಂಹ ಗೌಡ್ರ ಮನೆ ಬೀಗ.
ಬೀಕ್ರು ಈ ರಂಭ ನನಗೆ ಬೀಳ್ತೇ ಇಲ್ವಲ್ಲ ನಮ್ಮ ಮಕ್ಕಳು ಯಾವತ್ತಿದ್ರು ನನಗಂತ ನಾನು ಖುಷಿಯಾಗಿವ್ನಿ ಎಂಥ ಪರಿಸ್ಥಿತಿ ಬಂತ ಹೆಂಗೆ ಇವಳನ್ನ ಲವ್ ಮಾಡೋದು ಹೆಂಗೆ ಇವಳನ್ನ ಮದುವೆ ಆಗೋದು ಏನಪ್ಪ ತಮ್ಮ ಗಜ ಯಾಕಲ್ಲ ಹಿಂಗೆ ಅತ್ತಿಂದಿತ್ತಾಗ ಇತ್ತಿಂದತ್ತಾಗ ಪಾತ್ರೆಗಳು ಪಗಡೆಗಳು ಇಟ್ಟಿರೋ ಮಗ ಹಿಂಗೆ ಓಡಾಡ್ತಿದ್ದಿ ಯಾಕಲ್ಲ ತಮ್ಮ ಯಾಕೋ ನಂಗೊಂದು ಇವತ್ತು ತೀರ್ಮಾನ ಕೊಟ್ಬಿಡು ನಂಗೊಂದು ಇವತ್ತು ತೀರ್ಮಾನ ಕೊಟ್ಬಿಡು ಅವಳನ್ನ ರಂಬನ್ನ ಯಾರು ಮದುವೆ ಮಾಡ್ಕೊಡ್ತಿ ಹೇಳಕಯ್ಯ ಏನಾಗಿಯಕಯ್ಯ ಹೇಳಕಯ್ಯ ರಂಬ ಇಲ್ದಂಗೆ ನಾನು ಬದುಕಕ್ಕೆ ಆಗಕ್ಕಿಲ್ಲ ಕಣಕಯ್ಯ ನಾನು ಬದುಕಿರೋದು ಅವಳಿಗೋಸ್ಕರ ನೀ ನನ್ಗೆ ಅವಳನ್ನ ಮದುವೆ ಮಾಡ್ಕೊಡ್ತೀನಿ ಅಂದಿರೋದಕ್ಕೆ ನಾನು ನಿಮ್ಮ ಮನೆಯಾಗ ಖುಷಿಯಾಗಿರೋದು ಮಾಡ್ಕೊಡಕ್ಕಿಲ್ಲ ಅಕ್ಕಯ್ಯ ಮಾಡ್ಕೊಡಕ್ಕಿಲ್ವಾ ಅಕ್ಕಯ್ಯ ಅಯ್ಯೋ ತಮ್ಮಯ್ಯ ರಂಭ ಯಾವತ್ತಿದ್ರು ನಿನಗೆ ಕನಲ್ಲ ನಿನ್ನನ್ನು ಬಿಟ್ಟಿನ ಯಾರು ಮಾಡ್ಕೊಡಮ್ಮ ನಮ್ಮವ್ವ ಆಸೆಯಿಂದ ಅಯ್ಯೋ ನನ್ನ ಮಗಂಗೆ ಮಾಡ್ಕೊಡ್ಬೇಕು ಅಂತೇಳಿ ಜೀವ ಬಿಟ್ಟಿರೋದು ಅವಳ ಆಸೆ ಯಾಕಲ್ಲ ಬೇಡ ಅನ್ನೋದು ರಂಭ ಯಾವತ್ತಿದ್ರು ನಿನ್ಗೆ ನೀನೇನೇ ಯೋಚನೆ ಮಾಡಬೇಡ ಅಯ್ಯೋ ನನ್ನ ಮುದ್ದು ತಮ್ಮ ಅದಕ್ಕೆ ಯೋಚನೆ ಮಾಡ್ತಿದ್ಯಲ್ಲ ತಮ್ಮ ಯಾಕೋ ನಿನ್ನ ಮಗಳು ಸರಿ ಇಲ್ಲ ನಿನ್ನ ಮಾತ್ಮ್ಯಾಗ ನನಗೆ ನಂಬಿಕೆ ಗೊತ್ತಿಲ್ಲ ಅವಳನ್ನ ಕರ್ಸು ಅವಳ ಎದುರಿಗೆ ನಾನು ಎದುರು ಕಳಿಸ್ಬಿಡು ನಾನು ಅವಾಗ ನಂಬ್ತೀನಿ ಕರ್ಸಕಯ್ಯ ನನ್ಗೆ ರಂಬನ್ ಬಿಟ್ಟು ಇರೋಕ್ಕಾಗಕ್ಕಿಲ್ಲ ಕಣಕಯ್ಯ ನಂಗೆ ರಂಬ ಬೇಕು ಕಣಕಯ್ಯ ಆಟ ಅಲ್ವಲ್ಲ ತಮ್ಮಯ್ಯ ಪಾಪ ಇರು ಕರಿತೀನಿ ರಂಭ ರಂಭ ಬರೀಲಿ ಬಂದೇನೆ ಬಾ ಒಂಚೂರು ಒಂದೇ ಅವಯ್ಯ ಏನವಯ್ಯ ಕೂಗ್ದಲ್ಲ ಏನು ಕೂಗ್ದೆ ರಂಭ ಅಂತ ಆಟ ಜೋರಕ್ಕೆ ಕೂದಲ್ಲ ಯಾಕವಯ್ಯ ಏನಿಲ್ಲ ಕಣೆ ನಿನಗೂ ನಿಮ್ಮ ಮಾವ ಗಜನ್ಗೂ ಮದುವೆ ಮಾಡಬೇಕು ಅಂತ ತೀರ್ಮಾನ ತಗೊಂಡೀನಿ ನನ್ನ ಆಸೆ ಈಡೇರಿಸ್ತೀಯ ತಾನೇ ನಿಮ್ಮ ಅವ್ವನಾಗಿ ನಾನು ಇದನ್ನ ಕೇಳ್ಕೊಳ್ಳೋದು ನನ್ನ ತಮ್ಮನ್ನೇ ನೀನು ಮದುವೆ ಆಗಬೇಕು ಅವನ ಥರ ಅಪರಂಜಿ ನಿನ್ಗೆ ಯಾರು ಸಿಗ್ತಾರೆ ಹೇಳು ಆಯ್ತೀಯ ತಾನೇ ಅಯ್ಯೋ ಭಗವಂತ ಈ ಒಳ್ಳೆ ಗಜನ ಇವನು ಕಟ್ಟೋದು ಕಚ್ಚಿದ್ದಂಗೆ ಅವನ ಒಳ್ಳೆ ಗಡ್ಡ ಬಿಟ್ಕೊಂಡು ಒಳ್ಳೆ ಕ್ರಿಕೆಟ್ ಸೋಕಿ ಮಾಡ್ಕೊಂಡು ಈ ಊರಾಗ ಒಳ್ಳೆ ತಿರ್ಪೆ ಇತ್ತನಂಗೆ ಅವನು ಇವನು ನಾನು ಮದುವೆ ಬೇಕಾ ಇವಾಗ ಏನಾರು ಆಗಿಲ್ಲ ಅಂದ್ರೆ ನಮ್ಮವ್ವ ಕೂಡಾಕಿ ನಾಳಕ್ಕೆ ಮದುವೆ ಮಾಡೋಂಗಳ ಕಣವ ನಿನ್ನಿಷ್ಟ ನನ್ನಿಷ್ಟ ಅಂದ್ಬಿಟ್ಟು ಸುಮ್ಮನೆ ತಪ್ಪಾಗ್ಬಿಡ್ತೀನಿ ಇಲ್ಲಾಂದರೆ ನಮ್ಮವ್ವ ನಾನು ಸುಮ್ಮನೆ ಬಿಡೋದು ಬೇಡಪ್ಪ ಬೇಡ ಬೀಸದೋಣಿಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯ್ಸು ಅಂತ ಹಂಗೆ ಮಾಡ್ತೀನಿ ಸರಿ ಕಣವ ನೀನು ಹೆಂಗೆ ಹೇಳ್ತೀಯ ಹಂಗೆ ಮಾಡ್ಕೊತೀನಿ ನೀನು ಕುಂಟನ್ನು ಕುರುಡನ್ನು ತೋರಿಸ್ಬಿಟ್ಟು ಇಲ್ಲ ಕತ್ತೆನ ತೋರಿಸ್ಬಿಟ್ಟು ಇದಕ್ಕೆ ಇದ್ರ ಕೈಯಾಗ ತಾಳಿ ಕಟ್ಟಿಸ್ಕೊಂತೀನಿ ಕಣವ ನಿನ್ನಿಷ್ಟನೇ ನನ್ನಿಷ್ಟ ಕಣವ ಯಾಕೋ ನೋಡ್ದ ನಿನ್ನ ಮಗಳು ನನ್ನ ಮ್ಯಾಗ ಇಷ್ಟ ಇಲ್ಲ ಅನ್ಕಂಡೆ ಇಷ್ಟ ಐತಿ ನಿನ್ನಿಷ್ಟನೇ ಅವಳಿಷ್ಟ ಅಂದ್ಮ್ಯಾಗ ಹಾಗೆ ಆಯ್ತಾಳೆ ನಾನು ಹಾಕಿನೇ ಮದುವೆ ಆಗೋದು ಕಣ ಅಕ್ಕಯ್ಯೋ ಅಲ್ಲ ಬೀದಿಯಾಗ ಅಲಿತಾನ ಕುಡಿತಾನ ಇಂಥವನ್ನ ಮದುವೆ ಆಗುವಂತಲ್ಲ ನಮ್ಮವ್ವ ಏಟೈತಿ ಇಂಥವನ್ನ ಮದುವೆ ಆಗಿ ನಾನು ಬೀದಿಲಿ ಬಿದ್ದು ಭಿಕ್ಷೆ ಬಿಡ್ಬೇಕಾಯ್ತ ನೋಡ ಏಟೈತಿ ಏನು ಮಾಡೋಕ್ಕಾಗಿಲ್ಲ ಬೀಸಿದೊಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯ್ತು ಅದಕ್ಕೆ ತಪ್ಪಿಸ್ಕೊಂಡಿದ್ದು ನಾನು ಅವನನ್ನು ಮದುವೆ ಆಗೋದು ಈ ಜನ್ಮದಾಗ ಸಾಧ್ಯ ಇಲ್ಲ ಓಕೆ ವೀಕ್ಷಕರೇ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್